ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಒಂದು ವಿಶೇಷವಾದ ತೋಟದ ವೀಕ್ಷಣೆಗೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ. ಇದು ಅರಣ್ಯ ಕೃಷಿ ಆಧಾರಿತ ಬೇಸಾಯ ಪದ್ಧತಿಯನ್ನು ಅನುಸರಿಸಿರ್ತಕ್ಕಂತಹ ಒಂದು ವಿಶಿಷ್ಟವಾದ ತೋಟದ ವೀಕ್ಷಣೆ ಸ್ನೇಹಿತರೆ. ಖಂಡಿತವಾಗಿಯೂ ಅರಣ್ಯ ರೀತಿಯಲ್ಲಿ ಮರಗಳನ್ನು ಬೆಳೆಸಿದ್ದಾರೆ. ಮರಗಳ ಆಶ್ರಯದಲ್ಲಿ ಕೆಲವು ಬೆಳೆಗಳನ್ನು ಬೆಳ್ಕೊಂಡು ಇವರು ಸಂತೃಪ್ತವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಖಂಡಿತ ಉತ್ತಮವಾದ ಆದಾಯವನ್ನು ಗಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಇವರು ತುಂಬ ಕಡಿಮೆ ಖರ್ಚು ಮಾಡಿಬಿಟ್ಟು ವರ್ಷಕ್ಕೆ 8 ಲಕ್ಷ ಆದಾಯವನ್ನು ಪಡೀತಾ ಇದ್ದಾರೆ ಅಂದರೆ ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಓಕೆ, ನೋಡೋಣ, ನಿಮ್ಮ ತೋಟದ ವೀಕ್ಷಣೆ ಮಾಡಲೇಬೇಕು ಅಂತೇಳಿ ಕೇಳ್ಕೊಂಡಾಗ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಅವ್ರ ತೋಟದ ವೀಕ್ಷಣೆಯನ್ನು ನಾವು ಮಾಡೋಣ ಸ್ನೇಹಿತರೆ. ಆಮೇಲೆ ಇಲ್ಲಿ ಒಂದು ವಿಶೇಷ ಅಂದರೆ ನೀರು ಭಾಳ ಕಡಿಮೆ ಇದೆ, ಕಲ್ಲು ಭೂಮಿ. ಈ ಕಲ್ಲು ಭೂಮಿಯಲ್ಲಿ ಬಂಗಾರದಂಥ ಬೆಳೆಯನ್ನು ಬೆಳೆದಿದ್ದಾರೆ ಸ್ನೇಹಿತರೆ. ಅದ್ಭುತ ಅನಿಸುತ್ತೆ, ಆಶ್ಚರ್ಯ ಅನಿಸುತ್ತೆ. ಆ ತೋಟದ ಮಾಲೀಕರನ್ನು ಪರಿಚಯ ಮಾಡಿಕೊಂಡು ಅವರಿಂದಲೇ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ, ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋವನ್ನು ನೋಡಿದ ಮೇಲೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ತೋಟದ ವೀಕ್ಷಣೆ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ದಯಮಾಡಿ ತಮ್ಮ ಪರಿಚಯ ಮಾಡ್ಕೊಳ್ಳಿ. ಮಾಡಿಕೊಂಡು ನಮ್ಮ ಏನು ನೀವು ಈ ಅರಣ್ಯ ಕೃಷಿ ಮಾಡಿದ್ದೀರಲ್ಲ, ಇದ್ರದ್ದೊಂಚೂರು ಮಾಹಿತಿಯನ್ನು ಕೊಡಿ ಸರ್. ಸರಿ, ನಿಮ್ಮ ಹೆಸರು, ಊರು, ಎಷ್ಟು ಎಕರೆ ಎಲ್ಲವೂ ಪರಿಚಯ ಮಾಡಿಕೊಡಿ. ಸರಿ, ನನ್ನ ಹೆಸರು AM ಲೋಕೇಶಪ್ಪ ಅಂತ. ನಾನು ಮೂಲತಃ ಗುಬ್ಬಿಹಳ್ಳಿ, ಸಕ್ರಾಪಟ್ಟಣ ಹತ್ರ ಗುಬ್ಬಿಹಳ್ಳಿ ಅಂತ. ನಾನೀಗ ಬೀರೂರು ಹೋಬಳಿ ಹಿರಿಂಗ್ಳದಲ್ಲಿ ತೋಟ ಮಾಡ್ಕೊಂಡು ಅಲ್ಲೇ ವಾಸ ಎಲ್ಲ ಅಲ್ಲೇ ಇದ್ದೀವಿ. ಇದು 2.5 ಎಕರೆ ಜಾಗ ಇದೆ ನಂದು. 2.25 ಎಕರೆ ಜಾಗ ಇದೆ. ಇದರಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಆಲೂಗಡ್ಡೆ ಬೆಳೆದ್ವಿ. 2 ಬೆಳೆ ಬೆಳೆದಾಗ ಮೊದಲನೇ ಬೆಳೆಯಲ್ಲಿ ಒಳ್ಳೆ ಲಾಭ ಆಯಿತು, 2ನೇ ಬೆಳೆಯಲ್ಲಿ ನಷ್ಟ ಆಯಿತು. ಇದನ್ನೆಲ್ಲ ನೋಡ್ಕೊಂಡಾಗ ಇಲ್ಲಿ ಸ್ವಲ್ಪ ನೀರಿನ ಒತ್ತಡ ಕಡಿಮೆ, ಹಾಗಾಗಿ ಭೂಮಿ ಕೂಡ ಕಲ್ಲು ಭೂಮಿನೇ ಇತ್ತು, ಸ್ವಲ್ಪ ಗುಡ್ಡದ ಪಕ್ಕ ಇದೆ. ಹಾಗಾಗಿ ಇದಕ್ಕೆ ಏನು ಮಾಡ್ಬೋದು ಅಂತ ಕುತ್ಕೊಂಡು ಒಂದು ದಿವಸ ಯೋಚನೆ ಮಾಡಿದಾಗ ನಾವು ಸ್ವಲ್ಪ ಮಲೆನಾಡಲ್ಲೆಲ್ಲ ನೋಡ್ತಿದ್ವಿ, ಈ ಸಿಲ್ವರ್ ಗಿಡಗಳನ್ನ ಹಾಕಿದ್ರೆ ಅವತ್ತಿನ ಕಾಲದಲ್ಲಿ 8ರಿಂದ 10 ಸಾವಿರಕ್ಕೆ ಒಂದೊಂದು ಗಿಡ ಹೋಗವು. ಹಾಗಾಗಿ 400 ಸಿಲ್ವರ್ ಗಿಡಗಳನ್ನ ನಟ್ಟಿದ್ವಿ. ಇದರಲ್ಲಿ 400 ಸಿಲ್ವರ್ ಗಿಡ ನೆಟ್ಟಾಗ ಅವು ಬೆಳೆದು ದೊಡ್ಡವಾಗೋದ್ರೊಳಗೆ ಇದರಲ್ಲಿ ಇನ್ನೇನಾರ ಬೆಳಿಬೇಕು, ಇದನ್ನ ನಷ್ಟ ಆಗುತ್ತೆ, ಮರ ಬೆಳೆಯೋ ತನಕ ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಪಪ್ಪಾಯಿ ಹಾಕಿದೆ. ಅದರೊಳಗಡೆ ಲೈನ್ ಮಾಡಿ ಪಪ್ಪಾಯಿ ಹಾಕಿದೆ. ಪಪ್ಪಾಯಿ ಹಾಕಿದ ಮೇಲೆ ಮತ್ತೆ ಅಲ್ಲಿ ನಮ್ಮ ಮನೆ ಹತ್ರ ಒಂದು ನಿಂಬೆ ಗಿಡ ಇತ್ತು. ಅದರಲ್ಲಿ 1000 ಕಾಯಿ ಬಿಡ್ತಾ ಇದ್ದು, ಇಡೀ ವರ್ಷವೆಲ್ಲ ಕಾಯಿ ಬಿಡ್ತು. ಅದನ್ನ ನೋಡಿದಾಗ ಯಾಕೆ ನಿಂಬೆ ತೋಟ ಮಾಡಬಾರ್ದು, ಪಪ್ಪಾಯಿ ಒಳಗೆ ಒಂದು ನಿಂಬೆ ಗಿಡ ಹಾಕೋಣ ಅಂತ ಅನ್ನಿಸ್ತು. ಅವಾಗ ನರ್ಸರಿನಲ್ಲಿ ತೊಗೊಂಬಂದು ಇದರಲ್ಲಿ ಸುಮಾರು ಒಂದು 700-800 ನಿಂಬೆ ಗಿಡಗಳನ್ನ ನಟ್ವಿ. ಅವು ಒಂದು 2-3 ವರ್ಷದೊಳಗೆ ಬೆಳೆದ್ವಿ. 2-3 ವರ್ಷ ತನಕ ನನಗೆ ಪಪ್ಪಾಯಿ ಇತ್ತು. 2 ವರ್ಷ 3 ವರ್ಷ ನನಗೆ ಪಪ್ಪಾಯಿ ಸಿಕ್ತು. ಪಪ್ಪಾಯಿ ಎಲ್ಲ ಮುಗಿಯೋಷ್ಟೊತ್ತಿಗೆ ನಿಂಬೆ ಗಿಡ ಫಸಲಿ ಸ್ಟಾರ್ಟ್ ಆಯಿತು. ಇದು ನಿಂಬೆ ಗಿಡಗಳು ನೋಡಿ, ಈ ಥರ ನಾನು ನಿಂಬೆ ಗಿಡ ಹೈಟ್ ಹೋಗಿದ್ದಾವೆ. ಇವನ್ನ ನನಗೆ 30 ಅಡಿ ಹಾಕಬೇಕು ಅಂತ ಹೇಳ್ತಿದ್ರು. ಆದರೆ ನಾನು ಯೋಚನೆ ಮಾಡಿದೆ, ಒಂದು 14 ಅಡಿ 15 ಅಡಿಗೆ ಹಾಕಿದ್ದೀನಿ. ನಾನೇನು ದೊಡ್ಡವಾದ್ಮೇಲೆ ಬೇಕಾದ್ರೆ ಒಂದು ಕಟ್ ಮಾಡಿರತ್ತು, ಮೊದಲೇ ಯಾಕೆ ಅಷ್ಟೊಂದು ಸ್ಪೇಸಿಂಗ್ ಹಾಕ್ಬೇಕು, ಅಷ್ಟೊಂದು ಸ್ಪೇಸ್ ಮೊದಲೇ ಯಾಕೆ ಬಿಡ್ಬೇಕು ಅಂತ. ಇವು ಈಗ 30 ಅಡಿಗೆ ಒಂದು ಹಾಕಿದ್ರೆ ಎಕರೆಗೆ ಕೇವಲ ಒಂದು 30-40 ಗಿಡ ಹಿಡಿತವೆ. ನಾನೀಗ ಹೆಚ್ಚು ಕಮ್ಮಿ 400-500 ಗಿಡ ಹಾಕಿದ್ದೀನಿ ಇದರಲ್ಲಿ 2.5 ಎಕರೆನಲ್ಲಿ. ಇಲ್ಲ, ನಿಮ್ಮದು ಐಡಿಯಾ ಚೆನ್ನಾಗಿದೆ ಲೋಕಣ್ಣರೇ. ನಾನು ಇದು ಒಬ್ಬರು ಕೃಷಿ ವಿಜ್ಞಾನಿಗಳ ಹತ್ರನೂ ಇದನ್ನು ಮಾತಾಡಿದಾಗ ಅವ್ರು ಹೇಳಿದರು, ಈಗ ಫಸ್ಟ್ ತಿಕ್ಕಾಗಿ ಹಾಕ್ಕೊಂಡು, ಹೌದು, ಅವು ಸ್ವಲ್ಪ ಅಡಲ್ಟ್ ಸ್ಟೇಜಿಗೆ ಬಂದಾಗ ಒಂದ್ರ ನಡುವೆ ಒಂದೊಂದನ್ನ ಕಟ್ ಮಾಡಿ, ಅವಾಗ ನಮಗೆ ಸಾಕಷ್ಟು ಸ್ಪೇಸ್ ಸಿಗುತ್ತೆ. ಆಮೇಲೆ ನಿಂಬೆ ಗಿಡ ಅಲ್ಲಿವರೆಗೆ ಇಳುವರಿ ತಗೋಬೋದಲ್ಲ. ಹೌದು, ನಿಂಬೆ ಗಿಡ ಹಾಕ್ತಿದ್ದಂಗೆ ಏನು 30 ಅಡಿ ಬೆಳೆಯಲ್ಲ ಇವು. ಹೌದು, ಒಂದು 5 ಅಡಿ 6 ಅಡಿ ಬೆಳಿತವೆ, 8 ಅಡಿ 10 ಅಡಿ ಬೆಳಿತವೆ, 15 ಅಡಿ ಬೆಳಿತವೆ. ನೋಡಿ ಈಗಲೂ ಕೂಡ ಇವು ಎಷ್ಟು ಅಡಿ ಬೆಳೆದಿದ್ದಾವೆ, ಆ ಕಡೆ ಒಂದು 6-8 ಅಡಿ, ಈ ಕಡೆಗೆ ಒಂದು 8 ಅಡಿ. ನಾನು ಈಗಲೂ ಯಾವುದು ಕಟ್ ಮಾಡಿ ಹಾಕಿಲ್ಲ. ಇವತ್ತೀಗಲೇ 15-16 ವರ್ಷ ಆಗಿದೆ ನಿಂಬೆ ಗಿಡ ಹಾಕಿ. ಏನು ತೊಂದರೆ ಇಲ್ಲ, ಸ್ಟಾರ್ಟಿಂಗ್ ಇಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ 30ರಿಂದ 40 ಚೀಲದವರೆಗೂ ಸಿಗೋ ಒಂದು ವಾರಕ್ಕೆ. ಮೊದಲೆಲ್ಲ ಹಂಗಾಗಿ 30ರಿಂದ 40 ಚೀಲ. ಅಂದ್ರೆ ಎಷ್ಟು ಇನ್ಕಮ್ ಬರೋದು ಅವಾಗೆಲ್ಲ ಒಂದು 1,500-2,000 ಹಿಂಗೆಲ್ಲ ಮಾಡ್ತಿದ್ವಿ. ವಾರಕ್ಕೆ 1,500 ಅಂತ ಇಟ್ಕೊಳ್ಳಿ. ಎಷ್ಟು ಚೀಲ? 30 ಚೀಲದವರೆಗೂ ಸಿಗೋವು. 30 ಚೀಲ 35 ಚೀಲದವರೆಗೂ ಸಿಗೋ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಈಗ ಬರ್ತಾ 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 ಇದು ಅಲ್ಲೇ 15-16 ವರ್ಷದ ಗಿಡ ಆಗಿದ್ದಾವೆ. ಈಗ ಒಂದು ವರ್ಷದಲ್ಲಿ ಒಂದು ಮಿನಿಮಮ್ ಅಂದ್ರೆ ಒಂದು 100 ಚೀಲ ಸಿಗ್ತಾ ಇದ್ದಾವೆ. ಲೆಕ್ಕ ಹಾಕಿದ್ರೆ ಒಂದು 100 ಚೀಲ ಸಿಗ್ಬೋದು. ಹೆಂಗೆ ಈಗೆಲ್ಲ ಈಗಲೂ ಅಷ್ಟೇ 1,500-2,000 ಈಗೆಲ್ಲ 3,500 ಕೊಡ್ತಾ ಇದೀವಿ ಬೇಸಿಗೆನಲ್ಲಿ. ಆವರೇಜ್ ನಿಮಗೆ ಒಂದು 2,000 ಆಗ್ಬೋದು. ಆಮೇಲೆ ಏನಾಗಿದೆ, ಈ ಗಿಡಗಳಲ್ಲಿ ನನಗೆ ನಾನು ಇದರಲ್ಲಿ ಕಾಳುಮೆಣಸು ಕೂಡ ಹಾಕಿದ್ದೀನಿ. ಈ ನಿಂಬೆ ಗಿಡ ಈಗ ಆಗಲೇ ಹೋಗೋ ಸ್ಟೇಜಿಗೆ ಬಂದಿದ್ದಾವಲ್ಲೇ. ಕೆಲವು ಗಿಡಗಳಲ್ಲೇ ಬೇರೆ ಸತ್ತಿದ್ದಾವೆ 15-16 ವರ್ಷ ಇರೋದ್ರಿಂದ. ಆಮೇಲೆ ಇವಕ್ಕೇನು ನಾನೇನು ಅಂತ ಇವಕ್ಕೇನು ಮೇಂಟೆನೆನ್ಸ್ ಇಲ್ಲ.
ಯಾವುದೇ ಔಷಧಿ ಹೊಡೆಯೋದಾಗ್ಲಿಲ್ಲ. ಈಗ ನಿಮ್ಮ ತೋಟ ನೋಡಿದ್ರೆ ಅನಿಸ್ತದೆ ಝೀರೋ ಮೇಂಟೆನೆನ್ಸ್. ಜೀರೋ ಮೇಂಟೆನೆನ್ಸ್, ಇದಕ್ಕೇನು ಖರ್ಚಿಲ್ಲ. ನಿಂಬೆ ಗಿಡ ಬಿಟ್ಟಷ್ಟು ನಾವು ಕುಯ್ಕೊಂಡ್ರು 100 ಚೀಲ ಮಾರಿದ್ರು ಕೂಡ 1,500 ರೂಪಾಯಿ ಅವರೇಜ್ ಇಟ್ಕೊಂಡ್ರು ಕೂಡ 1-1.5 ಲಕ್ಷ ರೂಪಾಯಿ ಇನ್ಕಮ್ ಸಿಗ್ತೈತೆ. ಇದು ಏನು ಖರ್ಚು ಮಾಡ್ದಲೇ ದುಡಿಮೆ, ಏನು ಖರ್ಚು ಮಾಡದಲ್ಲೇ ಸುಮ್ಮನೆ ಆರಿಸ್ಕೊಂಡು ಮಾರಿರೋ, ಬರೀ ನಿಂಬೆಹಣ್ಣು ಆರಿಸ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ. ಯಾವುದು ಸ್ಪ್ರೇ ಮಾಡಲ್ಲ, ಇದಕ್ಕೆ ಏನಿಲ್ಲ. ಆಮೇಲೆ ಮೆಣಸು ಆಮೇಲೆ ನೋಡೋಣ ಅಂತ ಹೇಳಿ 1-2 ಬೋರ್ ಹಾಕ್ಸಿದೆ ಇಲ್ಲಿ. ಸ್ವಲ್ಪ ನೀರು ಬಂದಿದ್ದಾವೆ. ಆ ನೀರನ್ನೇ ಮೇಂಟೈನ್ ಮಾಡ್ಕೊಂಡು ಮೆಣಸು ಸಸಿನ ನೆಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮೆಣಸು ಸಸಿ ನೆಟ್ಟೆ. ಯಾಕೆ ಸಿಲ್ವರ್ ಗಿಡಗಳು ದೊಡ್ಡವಾದವಲ್ಲ, ನೋಡೋಣ ಅಂತ ನೆಟ್ಟೆ. ಅವು ಕೂಡ ಚೆನ್ನಾಗಿ ಈಗಲೇ ಒಂದು 7-8 ವರ್ಷ ಆಯ್ತು ನಾನು ನಾಟಿ ಮಾಡಿ. ನೋಡ್ರಿ ಎಷ್ಟು ಎತ್ತರ ಹೋಗಿದೆ. 7-8 ವರ್ಷ ಆಯ್ತು ನಾನು ನಾಟಿ ಮಾಡಿ. ಇವು ಈಗಲೇ 4-5 ವರ್ಷದಿಂದ ಫಸಲು ಕೊಯ್ತಾ ಇದ್ದೀವಿ ನಾವು. ಇದರಲ್ಲಿ 3 ವರ್ಷ ಫಸಲು ಸ್ಟಾರ್ಟ್ ಆಯಿತು. ಈ ಒಂದು 200-225 ಗಿಡ ಫಸಲಿ ಬಂದರೆ ಇದಾವೆ ಇದರಲ್ಲಿ. ಇನ್ನು ಬಾಕಿ ಇನ್ನೂ ಫಸಲಿಲ್ಲ. ಅದ್ರಾಗೆ ಕೆಲವು ಗಿಡಗಳು ಒಣಗೋಗಿದ್ದು ಆಗಲಿ. ಈಗ ಒಂದು 200 ಗಿಡ ಅಂದ್ರೂ ಈಗ ನಿಮ್ಗೆ ವರ್ಷಕ್ಕೆ ಇದರಲ್ಲಿ ಇದು ನೋಡಿ ಎಲ್ಲ ವರ್ಷನೂ ಒಂದೇ ಸಮಕ್ಕೆ ಬರಲ್ಲ. ಈಗ ಒಂದು ಮೂರನೇ ನಾನು ಅದಕ್ಕಿಂತ ಹಿಂದೆಲ್ಲ 10 ಕ್ವಿಂಟಲ್ 12 ಕ್ವಿಂಟಲ್ ಒಣಮೆಣಸು ಕುಯ್ತಾ ಇದ್ವಿ. ಕೊನೆಗೆ ಇಲ್ಲಿ ಲೇಬರ್ದೆಲ್ಲ ಸ್ವಲ್ಪ ಕಷ್ಟ ಆಯಿತು ಅಂತ ಯಾರೋ ಒಬ್ಬರಿಗೆ ಹಿಂಗೆ ಅವರೇ ಕಿತ್ಕೊಂಡು ಹೋಗೋದು, ಅಡಿಕೆ ಚೇಣಿ ಕೊಡ್ತಾರಲ್ಲ ಆ ಥರ ಕೊಟ್ಟಿದ್ದೀನಿ. ಈಗ 3 ವರ್ಷದಿಂದ 6 ಲಕ್ಷ ಕೊಟ್ಟಿದ್ದೆ, 5,90,000 ಕೊಟ್ಟಿದ್ದೆ. ಲಾಸ್ಟ್ ಇಯರ್ ಫಸಲು ಭಾಳ ಕಡಿಮೆ ಇತ್ತು. ಒಂದು ವರ್ಷ ಫಸಲು ಜಾಸ್ತಿ ಬರುತ್ತೆ, ಒಂದು ವರ್ಷ ಕಡಿಮೆ ಬರುತ್ತೆ ಮೆಣಸಲ್ಲಿ. ಲಾಸ್ಟ್ ಇಯರ್ 3 ಲಕ್ಷ ಕೊಟ್ಟಿದ್ದೆ, ಈ ವರ್ಷ 9 ಲಕ್ಷ ಕೊಟ್ಟಿದ್ದೀನಿ. 9 ಲಕ್ಷ ಕೊಟ್ಟಿದ್ದೀನಿ ಈ ವರ್ಷ. ಅವರು ಪೇಮೆಂಟ್ ಮೇಂಟೆನೆನ್ಸ್ ಮಾಡಿಲ್ಲ. ಅದಕ್ಕೆ ನಾವು ಒಂದಿಷ್ಟು 130 ದನಗೊಬ್ಬರ ಹಾಕ್ತಿವಿ, ಒಂದಿಷ್ಟು 1/4 kg 1 kg ಅಷ್ಟು ಬೇವಿನ ಹಿಂಡಿ ಹಾಕ್ತಿವಿ. ಅದ್ರ ಮೇಲೆ ಒಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟು, ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಮರಗಳು ಕಸಿ ಮಾಡಿದಾಗ ಆ ಸೊಪ್ಪನ್ನೆಲ್ಲ ಮುಚ್ತೀವಿ ಅದಕ್ಕೆ ಬಿಸಿಲು ಬೀಳ್ದಂಗೆ. ಆಮೇಲೆ ನೀರಿಂದ ಡ್ರಿಪ್ಪಲ್ಲಿ ನೀರು ಕೊಡ್ತೀವಿ. 1 ಸರಿ 2 ಸರಿ ಸ್ಪ್ರೇ ಮಾಡ್ತೀವಿ ಮೆಣಸಿಗೆ. ಇಷ್ಟು ಕೆಲಸ ಮೆಣಸಿಗೋಸ್ಕರ ಮಾಡ್ತೀವಿ. ಆ ಮೆಣಸಿಗೆ ನೀವು ಈಗ ಲೆಕ್ಕಾಚಾರ ಹಾಕಿದರೆ ಖರ್ಚು ಎಷ್ಟು ಬರುತ್ತೆ ಸರ್? ಮೆಣಸಿಗೆ ಸಾಮಾನ್ಯವಾಗಿ ಹೇಳಿದ್ರಲ್ಲ ಅದು ಸಗಣಿ ಗೊಬ್ಬರ. ಅದೇ ಸಗಣಿ ಗೊಬ್ಬರ ನಾವೇನು ಒಂದು 2 ಲೋಡ್ ದನಿ ಗೊಬ್ಬರ ಇದಕ್ಕೆ ಹಾಕೋದು. ಆಮೇಲೆ ಒಂದು 3-4 ಚೀಲ ಕೆಮಿಕಲ್ ಮೆನ್ಯೂರು, ಒಂದು 2 ಸರಿ 3 ಸರಿ ಹಾಕ್ತೀವಿ. ಸ್ವಲ್ಪನೇ ಕೆಮಿಕಲ್ ಹಾಕ್ತೀವಿ. ಯಾಕಪ್ಪ ಅಂದರೆ ಕೆಮಿಕಲ್ ಹಾಕಿಲ್ಲ ಅಂದಾಗ ನಾನು ಲಾಸ್ಟ್ ಇಯರು 6 ಲಕ್ಷ ಕೊಟ್ಟಿದ್ನಲ್ಲ ಸರ್. ಅವಾಗ 3ನೇ ವರ್ಷದಲ್ಲಿ ಮೈ ತುಂಬ ಫಸಲು ಬಿಟ್ಟು ಸುಮಾರು ಡ್ರಾಪ್ ಆಯಿತು ಕಾಳೆಲ್ಲ. ನಾನು ನಮ್ಮ KVKನಲ್ಲಿ ವಿಜ್ಞಾನಿಗಳ ಹತ್ರ ವಿಚಾರ ಮಾಡಿದಾಗ ಇದಕ್ಕೆ ಸತ್ವ ಸಾಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಫಸಲು ಬಿಟ್ಟಾಗ ಸತ್ವ ಇದ್ರೇನೆ ಅದು ಕಾಳು ದಪ್ಪಾಗೋದು. ಹಂಗಾಗಿ ಗೊನೆಗಳು ಕಿತ್ತು ಕೆಳಗೆ ಬಿದ್ದೋದು ಪಾಪ. ಹಂಗಾಗಿ ನನಗೆ ಭಾಳ ಬೇಸರ ಆಯಿತು. ಅಷ್ಟು ಚೆನ್ನಾಗಿ ಫಸಲು ಬಿಟ್ಟಿರೋದು ಕಾಳು ದಪ್ಪಾಗಲೇ ಇಲ್ಲ ಅವು. ಅವಾಗ ಬರೀ 6 ಲಕ್ಷ ಕೊಟ್ಟೆ. ಅದೇನಾರ ಕೆಮಿಕಲ್ ಮೇನೂರು ಒಂದು 4 ಚೀಲ ಹಾಕಿದ್ರೆ ಒಂದು 8-10 ಲಕ್ಷ ರೂಪಾಯಿಗೆ ಹೋಗೋಷ್ಟು ಫಸಲು ಬರ್ತಿತ್ತು ನನಗೆ. ಅದನ್ನ ಯೋಚನೆ ಮಾಡಿ ಈ ವರ್ಷ ಆ ವರ್ಷ ಹಾಕಿರ್ಲಿಲ್ಲ ಕೆಮಿಕಲ್ಲು. ಈ ವರ್ಷ ಸ್ವಲ್ಪ ಎಲ್ಲವಕ್ಕೂ ಒಂದು 4 ಚೀಲ ತಂದು ಎಲ್ಲವಕ್ಕೂ ಒಂದೊಂದು 100 ಗ್ರಾಮ್ನಂತೆ ಒಂದು 2-3 ಸರಿ ಹಾಕಿದೆ. ನೋಡಿ ಈ ವರ್ಷ ಒಂದು ಈಚು ಕೂಡ ಉದುರ್ಲಿಲ್ಲ. ಅದ್ರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಹಾಕಿದೆ. NPK ಎಂಥದ್ದು ಜಿಂಕು ಮೆಗ್ನೀಸಿಯಮ್ ಬೋರನ್ ಅದು ಇರೋಂಥದ್ದು ಗೊಬ್ಬರಗಳನ್ನು ಹಾಕಿದೆ. ಹಂಗೆ ಹಾಕಿದಾಗ ಈ ವರ್ಷ ಒಂದು ಕೂಡ ಉದುರ್ಲಿಲ್ಲ. ಎಲ್ಲ ಕಾಯು ದಪ್ಪ, ಅದು ಚೆನ್ನಾಗಿ ಬಲ್ತು. ಅದಕ್ಕೆ 9 ಲಕ್ಷಕ್ಕೆ ಮಾಡ್ಕೊಂಡು ಹೋದ್ರು ನೋಡ್ರಿ ಈ ವರ್ಷ. ಖಂಡಿತ ಭಾಳ ಚೆನ್ನಾಗಿದ್ದು, ಒಳ್ಳೆ ಇನ್ಕಮ್ ಬಂದಿದೆ. ಆದರೆ ನನ್ನ ಒಂದು ವೈಯಕ್ತಿಕ ಸಲಹೆ ಏನಪ್ಪ ಅಂದರೆ, ನಾವು ಆರ್ಗ್ಯಾನಿಕಲ್ಲಿ ಅದಕ್ಕೆ ಆಲ್ಟರ್ನೇಟಾಗಿ ಸಿಕ್ಕಲ್ವಾ ಗೊಬ್ಬರ ಅಂತ ನಾನು ಹೇಳೋದು. ಯಾಕೆ ಅಂದರೆ ನಾವು ಸಾವಯವ ಕೃಷಿಯನ್ನು ಉತ್ತೇಜಿಸಬೇಕು ಅಂತ ಹೇಳ್ತಾ ಹೋಗ್ಬೇಕಾದ್ರೆ ಕೆಮಿಕಲ್ಗೆ ಆಲ್ಟರ್ನೇಟಾಗಿ ಸಾವಯವದಲ್ಲಿ ಸಿಕ್ಕಿದ್ರೆ ಅದನ್ನು ಬಳಸಿ ಅಂತ ನನ್ನ ಸಲಹೆ. ಇದು ಮಾಡ್ಬೋದು ಸರ್ ಅದನ್ನು. ಬಟ್ ಏನಾಗಿದೆಯಪ್ಪ ಅಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಇವತ್ತಿನ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕೊಂಡಾಗ ನಮಗೆ ಆ ಈಲ್ಡ್ ತೆಗಿಯೋಕ್ಕಾಗಲ್ಲ ಸರ್. ಇವತ್ತಿನ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿದಾಗ ನಮಗೆ ಇನ್ಕಮ್ ಜಾಸ್ತಿ ಬರಬೇಕಾಗುತ್ತೆ. ಇಲ್ಲ, ನೀವು ಹೇಳೋದು ಒಪ್ಕೊಂತೀನಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಏನು ಕೊರತೆ ಇದೆ ಅದನ್ನು ಸಾವಯವದಲ್ಲಿ ಯಾವುದ್ರಲ್ಲಿ ಸಿಗುತ್ತೆ ಅನ್ನೋದನ್ನು ಪತ್ತೆ ಹಚ್ಚಿ ಅವುಗಳನ್ನು ಒಂದು 2 ವರ್ಷ ಮೇಂಟೈನ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ನೀವು ಮೇಂಟೈನ್ ಆಗ್ತಾ ಹೋಗ್ಬಿಡುತ್ತೆ. ಸರಿ, ಈ ವಿಷಯಕ್ಕೇ ಇದಕ್ಕೆ ನಾನು ಸಾಧ್ಯವಾದಷ್ಟು ಈ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಿರಿ ಸರ್. KVK ಸೈಂಟಿಸ್ಟ್ಗಳು ಇದ್ದಾರೆ, ಚರ್ಚೆ ಮಾಡಿ. ಇದನ್ನು ಚರ್ಚೆ ಮಾಡಿದೆ ನಾನು ಇದುವರೆಗೆ. ಒಬ್ಬರು ಚಂದ್ರಶೇಖರ್ ಅಂತ ಅವರು KVKಗಳು ಹೆಡ್ ಆಫ್ ದಿ ಇದು ರಾಜ್ಯ ಮಟ್ಟದ ಆಫೀಸಲ್ಲಿ ಬೆಂಗಳೂರಿನಲ್ಲಿದ್ದಾರೆ, ಸ್ಟೇಟ್ ಆಫೀಸರ್ ಅವರು. ಅವರು ಯೂನಿವರ್ಸಿಟಿಗೆ ಬಂದಾಗ ನನಗೆ ಅವ್ರ ಜೊತೆಗೆ ನಮ್ಮ ತೋಟ ನೋಡೋಕೆ ಬಂದಿದ್ರು ಅವರು. ಅಂದರೆ ಇಲ್ಲಲ್ಲ, ಅಲ್ಲಿ ಮನೆ ತವರ ತೋಟದಲ್ಲಿ ಅಲ್ಲೂ ಕೂಡ ಇದೇ ಥರ ಮೆಣಸು ಬೆಳೆಸಿದ್ದೆ. ಅವರೆಲ್ಲ ನೋಡಿದಾಗ ಅವ್ರು ಮಾತಾಡ್ತಾ ನೀನು ಇಷ್ಟೊಂದು ಬೆಳೆ ಇಂಟರ್ ಕ್ರಾಪ್ ಎಲ್ಲ ಮಾಡಿದ್ಯಲ್ಲಪ್ಪ, ನಿನಗೆ ಅವಾಗೆಲ್ಲ ನಾನು ಸಾವಯವನೇ ಅವಾಗ ಪೂರ್ತಿ, ಇದು ಎಲ್ಲದಕ್ಕೂ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಸೈಂಟಿಸ್ಟ್ ಕೂಡ ಮಾತಾಡಿದ್ರು. ಇದು ಏನಾಗುತ್ತಪ್ಪ ಅಂದರೆ ನಾವು
ಭಾಳ ಇಳುವರಿ ತಿಕ್ಕಬೇಕು, ಎಲ್ಲ ಥರದ ಬೆಳೆನೂ ಅದ್ರೊಳಗೆ ಒಂದು ಹಾಕಬೇಕು ಅಂದಾಗ ಖಂಡಿತವಾಗೂ ನಾವು ಸಾವಯವದಲ್ಲಿ ತಿಕ್ಕಣೋದು ಮಾತಾಡ್ಬೋದು ಅಷ್ಟೇ ಸರ್, ತಿಕ್ಕಣೋದು ಕಷ್ಟ ಆಗುತ್ತೆ. ಹೌದಾ? ಖಂಡಿತವಾಗಿ ಕಷ್ಟ ಆಗುತ್ತೆ ನಿಮ್ಮ ಅನುಭವದ ನನ್ನ ಅನುಭವದಲ್ಲಿ. ಯಾಕಪ್ಪ ಅಂದ್ರೆ ಮನೆ ತೋಟದ ಅನುಭವ ನಿಮಗೆ ಹೇಳ್ತೀನಿ ನಾನು. ನಂದೇ ತೋಟದಲ್ಲಿ ಅಲ್ಲಿ ಮನೆ ಹತ್ರನೂ ಒಂದು 9 ಎಕರೆ ತೋಟ ಇದೆ ನಂದು. ಅಲ್ಲಿ ಅಡಿಕೆ, ಕೊಕ್ಕೋ ಮತ್ತು ಜಾಯಿಕಾಯಿ ಎಲ್ಲ ಹಾಕಿದ್ದೀನಿ. ಆಮೇಲೆ ಅಡಿ ಸಸಿಗಳು ಹಾಕಿದ್ದೀನಿ. ನಾನು 2006ನೇ ಇಸವಿಯಿಂದಲೂ ಸಾವಯವ. ಅದು ನನಗೆ ನಿರಂತರವಾಗಿ ಫಸ್ಲೇನು ಕಡಿಮೆ ಆಗಿರಲಿಲ್ಲ. ಒಂದು 6-7 ವರ್ಷ ಒಂದು ಅಂಜೆ ಸಾಕು ತಗ ಬಂದಷ್ಟು ಬರ್ತಾಯಿತ್ತು, ತೀರಾ ಏನು ಕಡಿಮೆ ಆಗಿರಲಿಲ್ಲ. ಹಂಗೆ ನಾನು ಒಂಥರ ಮೇಂಟೈನ್ ಮಾಡಿ ಈಗ 4 ವರ್ಷದಿಂದ 3-4 ವರ್ಷದಲ್ಲಿ ಏನಾಯಿತು, ನಾನು ಸಸಿಗಳು ಹಾಕಿದೆ, ಅಡಿ ಸಸಿಗಳು. ಮತ್ತೆ ಅಂದರೆ 600 ಅಡಿಕೆ ಗಿಡ ಇರುತ್ತೆ, ಮತ್ತೆ 600 ಅಡಿಕೆ ಸಸಿಗಳು, ಮತ್ತು ಕೋಕೋ ಗಿಡಗಳೆಲ್ಲ ಹಾಕಿದ್ದೀನಿ. ಆ ಸಾವಯವದಲ್ಲೇ ಮೇಂಟೈನ್ ಮಾಡ್ತಾ ಬಂದೆ. ಆ ಅಡಿಕೆ ಮರಗಳು, ಸಣ್ಣ ಮರಗಳು ಒಳ್ಳೆ ಫಸ್ಲಾಗಿದ್ದಾವೆ, ದೊಡ್ಡ ಮರಗಳು ಫಸ್ಲು ಕಡಿಮೆ ಆಗ್ತಾ ಹೋಯ್ತು. ಅಲ್ಲಿ ಮತ್ತೆ ನನಗೆ ತಲೆ ಕೆಟ್ಟೋಯ್ತು, ಇದು ಯಾಕೆ ಹಿಂಗಾಯ್ತು? ಎಷ್ಟು ಸರ್ 400-500 ಕ್ವಿಂಟಲ್ ಇಳುವರಿ ಬರ್ತಿತ್ತು ಹಸಿಕಾಯಿ. 400-500 ಕ್ವಿಂಟಲ್ ಬರ್ತಿದ್ದು 300 ಕ್ವಿಂಟಲ್ ಬಂದಿದೆ. 200 ಕ್ವಿಂಟಲ್ ಕಡಿಮೆ ಆಯ್ತು ನನಗೆ ಲಾಸ್ಟ್ ಇಯರ್, ಈ ವರ್ಷ 2 ವರ್ಷನೇ. ಅವಾಗ ನಾನು ಸುಮ್ಮನೆ ಹಿಂಗೆ ನೋಡ್ತಾ ಹೋಗುವಾಗ ಎಲ್ಲ ಕಡೆ ನೋಡ್ತಿದ್ದೆ, ಪ್ರಾಯದ ಮರ, ವಯಸ್ಸಾಗಿರೋ ಮರಗಳಲ್ಲಿ ಚೆನ್ನಾಗಿ ಫಸಲು ಬಿಟ್ಟಿದ್ದಾವೆ ರೋಡಲ್ಲಿ, ಎಲ್ಲೆಲ್ಲ ಯಾರ್ದೋ ತೋಟ ನೋಡಿದಾಗ. ನಮ್ಮ ಮರಗಳು ಅವರಷ್ಟು ವಯಸ್ಸಾಗಿಲ್ಲ, ಯಾಕೆ ಕಡಿಮೆ ಆಗ್ತದೆ? ನಾನು ಅನ್ಕೊಂಡೆ ಹಳೆ ಮರ ಐತೆ ಕಮ್ಮಿ ಆಗಿರ್ಬೋದು ಅನ್ಕೊಂಡಿದ್ದೆ. ಬಟ್ ಆ ಹಳೆ ಮರಗಳಲ್ಲಿ ಕಡಿಮೆ ಆಗಿರಲ್ಲ, ಅಲ್ಲಿ ಚೆನ್ನಾಗೇ ಬಿಟ್ಟಿದ್ವಿ. ಅವರೆಲ್ಲ ಕೆಮಿಕಲ್ ಮೆನ್ಯೂರ್ ಹಾಕ್ತಾ ಇದ್ದಾರೆ, ನಾನು ಹಾಕ್ತಾ ಇಲ್ವಲ್ಲ. ಆಮೇಲೆ ಒಂದು ದಿವಸ ಕೂತು ಯೋಚನೆ ಮಾಡಿದೆ, ಸರ್ ಅದನ್ನು ಇದು ಸಣ್ಣ ಗಿಡಗಳು ಫಸಲು ಬಿಡ್ತಾ ಇದ್ದಾವೆ, ದೊಡ್ಡವು ಯಾಕೆ ಬಿಡ್ತಾ ಇಲ್ಲ? ಈಗ ನಮ್ಮ ತೋಟ ಫರ್ಟಿಲಿಟಿ ಚೆನ್ನಾಗಿದ್ದಾಗ ಅವು ಬಿಡ್ಬೇಕು, ಇವು ಬಿಡಬೇಕು. ಆವಾಗ ಒಂದು ದಿವಸ ನಾನು ನಿಧಾನಕ್ಕೆ ಯೋಚನೆ ಮಾಡಿದೆ ಸರ್ ಇದನ್ನು ಕೂತಿದ್ದಾಗ. ಈಗ ಒಂದು ವಯಸ್ಸಾಗಿರೋರು ಒಂದಿಬ್ಬರು ಮಕ್ಕಳು, ಒಂದು 10 ವರ್ಷ 15 ವರ್ಷ 20 ವರ್ಷದ ಮಕ್ಕಳು, ಒಂದು 5-6 ಜನನ ಒಂದೇ ಒಂದು ದೊಡ್ಡ ಬೇಸಿನಲ್ಲಿ ಅನ್ನ ಹಾಕಿ ಕೂರಿಸಿದ್ರೆ ಮಕ್ಕಳು ಗಬ ತಿಂತವೆ ಸರ್. ದೊಡ್ಡ ವಯಸ್ಸಾದವರಿಗೆ ಹಲ್ಲು ನೋವು ಇರುತ್ತೆ, ಅಗಿಯಕ್ಕಾಗಲ್ಲ, ಕಡಿಮೆ ತಿಂತಾರೆ. ಆ ರೀತಿ ದೊಡ್ಡ ಮರಗಳು ಅವಕ್ಕೆ ಫುಡ್ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ, ಪ್ರೋಟೀನ್ ಸಹ. ಆವಾಗ ಅವು ಫಸಲು ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತು. ಅದು ನಾನು ಯೋಚನೆ ಮಾಡಿ ಸೈಂಟಿಸ್ಟ್ ಹತ್ರ ಮಾತಾಡಿದೆ. ವೆರಿ ಗುಡ್ ಕಂಪ್ಯಾರಿಸನ್ ಅಂದ್ರು ಅವ್ರು ಅವಾಗ. ಕರೆಕ್ಟ್. ನಾನು ಅವಾಗ ಅದು ಖಂಡಿತವಾಗ ಅದು ನಾವು ಜಾಸ್ತಿ ಪಾಪ್ಯುಲೇಷನ್ ಇದ್ದಾಗ ಅದು ಪ್ರೋಟೀನ್ ಕೊಡಲೇಬೇಕಾದ್ ಸರ್. ಆಮೇಲೆ ಇವರು ಕೂಡ ನೀವು ಸಾವಯವದಲ್ಲೂ ಕೊಡ್ಬೋದು. ನಾನು ಸಾವಯವದಲ್ಲಿ NPK ಕೊಟ್ಟಿದ್ದೀನಿ ಸರ್, ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಗಳು ತಂದು ಹಾಕಿದ್ದೀನಿ. ಆಮೇಲೆ ಇದು ಹಾಕಿದ್ದೀನಿ, ಎಂಥದ್ದು ರಂಜಕ ಕರಗಿಸೋ ಗೊಬ್ಬರಗಳು ಹಾಕಿದ್ದೀನಿ, ಪೊಟ್ಯಾಶ್ದು ಹಾಕಿದ್ದೀನಿ. ಏನು ಹಾಕಿದ್ರು ನಾನು ಅಡಿಕೆ ತೋಟ ಫಸಲು ಕಡಿಮೆ ಆಗ್ತಾ ಬಂತು. ಅಡಿಕೆ ಮರ ಸುಳಿಗಳು ಕೂಡ ಸಣ್ಣಾಗಿದ್ದವು. ಈ ವರ್ಷ ನಾನು ಅವಕ್ಕೆ 300 ಗ್ರಾಮು 14-6-21 ಪ್ರಪೋರ್ಷನಲ್ ಮಾಡಿ ಗೊಬ್ಬರನ ಹಾಕಿದೆ. ಈ ವರ್ಷ ಚೇಂಜಸ್ ಆಗಿದೆ ಸರ್ ಮರಗಳು. ಆವಾಗ ನನಗೆ ಅನ್ನಿಸ್ತಾ ಇದೆ ಸ್ವಲ್ಪ ಪ್ರೋಟೀನ್ ಬೇಕಾಗುತ್ತೆ ವಯಸ್ಸಾದಾಗ, ಹಂಗಾಗಿ ಕೊಡಲೇಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀನಿ. ಸರಿ.